ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಕ್ರೋಶ ಕೂಡ ಬೇಡ, ಹಾಗೆ ಬೇಬಿ ಕುಚ್ಚು ಕೂಡ ಬೇಡ ಅಂತ ಇರುತ್ತೆ. ಅಂದರೆ ಕುಚ್ಚು ಮುದ್ದೆ ಆಗುತ್ತೆ ಬೇಡ, ಕ್ರೋಶ ಬರೋದಿಲ್ಲ ಅಂತ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ನಿಮಗೆ ಸೀರೆ ಕುಚ್ಚು ಹಾಕೋಕ್ಕೆ ಇಷ್ಟ ಆದರೆ ಕ್ರೋಶನೂ ಬರಲ್ಲ, ಬೇಬಿ ಕುಚ್ಚು ಬರಲ್ಲ ಅನ್ನೋರಿಗೆ ಸಿಂಪಲ್ಲಾಗಿ ನಾರ್ಮಲ್ ನೀಡಲನ್ನು ಬಳಸ್ಕೊಂಡು ನಾವು ಬೀಡ್ಸ್ಗಳನ್ನು ಬಳಸಿ ಸೀರೆಗೆ ಡಿಸೈನನ್ನು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಏನಂದರೆ, ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ತಗೊಳ್ಳಿ. 4 ಎಳೆ ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡಿಟ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿಟ್ಕೊಳ್ಳಿ. ನಾನಿಲ್ಲಿ 2 ತರಹದ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಒಂದೇ ತರಹದ ಬೀಡ್ಸ್ ಕೂಡ ನೀವು ಬಳಸ್ಕೋಬೋದು. ಸೇಮ್ ಸೈಜ್ ಇದೆ, ಒಂದು ಪರ್ಲ್, ಇನ್ನೊಂದು ಗೋಲ್ಡ್ ಕಲರ್ ಬೀಡ್ಸ್. ಹಾಗೆ 3 mm ಇರುವಂತಹ ಈ ಥರ ರೌಂಡ್ ಬೀಡ್ಸ್, ಸೀರೆ ಕುಚ್ಚಿಗೆ ಆರ್ಚ್ಗೆ ಬಳಸ್ತೀವಲ್ಲ ಆ ಥರ ಬೀಡ್ಸನ್ನು ತಗೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀದಾ ಕಡೆಯಿಂದನೇ ಹಾಕಬೇಕು. ಇದು ಪಲ್ಲು ಅಂದ್ಕೊಳ್ಳಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಅದು ಕೂಡ ಸೀದಾ ಕಡೆಯಿಂದನೇ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಯಾವ ಥರ ತೋರಿಸ್ತೀನೋ ಅದೇ ಥರ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನೋಡಿ, ಈ ಥರ ಕೆಳಗಡೆಯಿಂದ ನೀಡಲು ಮೇಲ್ ತರಬೇಕು. ಮತ್ತೆ ಕೆಳಗಡೆ ತಗೊಂಡೋಗಿ ಮತ್ತೆ ಇವಾಗ ಮೇಲ್ ತಂದು, ಈಗ ನಾನು ಯಾವ ಥರ ತೋರಿಸ್ತಿದ್ದೀನೋ ಆ ಥರ ಚುಚ್ಕೊಳ್ಳಿ. ಈ ಥರ ಚುಚ್ಕೊಂಡ್ಮೇಲೆ ಇದಕ್ಕೆ ಬೀಡ್ಸ್ಗಳನ್ನು ಪೋಣಿಸ್ಕೋಬೇಕು. ಮೊದಲು ಸ್ಟಾರ್ಟಿಂಗಲ್ಲಿ ಚಿಕ್ಕ ಬೀಡ್ಸು 2 ಹಾಕಬೇಕು. ಅದಾದಮೇಲೆ ಒಂದು ಪರ್ಲನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ 2 ಇದೇ ಬೀಡ್ಸ್, ಟೋಟಲ್ 5 ಬೀಡ್ಸ್ಗಳನ್ನು ಹಾಕ್ಕೊಂಡೆ. ಹಾಕ್ಕೊಂಡ್ಮೇಲೆ ಸ್ಟ್ರೇಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಕರೆಕ್ಟಾಗಿ ಇಟ್ಕೊಂಡು, ಜಾಸ್ತಿ ಟೈಟಾಗಿ ಬೇಡ, ಕರೆಕ್ಟಾಗಿ ಇಟ್ಕೊಂಡು ಕೆಳಗಡೆಯಿಂದ ತರಬೇಕು ಸೂಜಿಯನ್ನು, ಮೇಲ್ಗಡೆ ಬೇಡ. ನೋಡಿ, ಈ ಥರ ಕೆಳಗಡೆಯಿಂದ ತಗೊಂಡು ಬನ್ನಿ. ಈ ಥರ ಬರಲಿ ಸ್ವಲ್ಪ. ಈಗ ಮೇಲ್ ಬಂದಿದೆಯಲ್ಲ, ಇವಾಗ ಈ ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತೆಗಿರಿ. ಈ ಥರ ಬರಬೇಕು. 2 ಸ್ಟೆಪ್ಪಲ್ಲಿ ಬರುತ್ತೆ ಇದು. ಇವಾಗ ನಾನು ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬೀಡು. ನೆಕ್ಸ್ಟ್ 2, ಸ್ಟಾರ್ಟಿಂಗ್ ಮಾತ್ರ 5 ಬೀಡ್ಸ್ ಬರುತ್ತೆ. ಅದಾದಮೇಲೆ 4 ಬೀಡ್ಸ್ಗಳನ್ನು ಹಾಕ್ತಾ ಹೋಗಬೇಕು. ಈ ಥರ ಹಾಕ್ಕೊಂಡು ಇಲ್ಲೂ ಕೂಡ ಸೇಮು, ಇಲ್ಲಿ ಎಷ್ಟು ಸೈಜ್ಗೆ ತಗೊಂಡಿದ್ದೀವೋ ಅಷ್ಟೇ ಸೈಜ್ಗೆ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಈ ಥರ ತಂದು ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಮತ್ತೆ ಇವಾಗ ಒಂದು ಬೀಡನ್ನು ಹಾಕ್ತೀನಿ, ಚಿಕ್ಕ ಬೀಡು. ಒಂದು ಪರ್ಲನ್ನು ಹಾಕ್ತೀನಿ. ಅದಾದಮೇಲೆ 2 ಚಿಕ್ಕ ಬೀಡ್ಸು. ನಾಲ್ಕು ಬೀಡ್ಸ್ ಹಾಕ್ಕೊಂಡೆ. ಬೇಕಿದ್ರೆ ನೀವು ಪೂರ್ತಿಯಾಗಿ ಪರ್ಲ್ ಬಳಸ್ಬೋದು, ಪೂರ್ತಿಯಾಗಿ ಗೋಲ್ಡ್ ಕಲರ್ ಕೂಡ ಬಳಸ್ಬೋದು. ಈಗ ಇಲ್ಲಿಂದಾನೇ ಕೆಳಗಡೆ ಇಂದ ಮೇಲ್ ತರಬೇಕು. ಕೆಳಗಡೆಯಿಂದ ಈ ಥರ ಮೇಲ್ ತಂದ ಮೇಲೆ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಒಂದು ಸ್ವಲ್ಪ ದೂರದವರೆಗೂ ನೀವು ಕರೆಕ್ಟಾಗಿ ನೋಡಿಬಿಟ್ರೆ ಆಮೇಲೆ ನೀವೇ ಪರ್ಫೆಕ್ಟಾಗಿ ಹಾಕ್ಬಿಡ್ತೀರ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಎಲ್ಲ ಬೀಡ್ಸ್ಗಳನ್ನು ಸೇಮ್ ತಗೊಳ್ಳಿ. ವೈಟ್ ಇದ್ದರೆ ವೈಟೇ ತಗೊಳ್ಳಿ, ಗೋಲ್ಡ್ ಕಲರ್ ತಗೊಂಡ್ರೆ ಗೋಲ್ಡ್ ಕಲರ್ ತಗೊಳ್ಳಿ. ನಂದು ಅದು ಒಂದು ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ಮತ್ತೆ ಕೆಳಗಡೆಯಿಂದ ತರ್ತೀನಿ. ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ಅರ್ಥ ಆಯ್ತು ಅನ್ಕೋತೀನಿ. ಇದು ಫಸ್ಟ್ ಬೇಸ್ ಲೈನ್. ಇದು ನೋಡಿ, ಈ ಥರ ಬರುತ್ತೆ. ಸೀರೆ ಪೂರ್ತಿ ಮಾಡ್ತಾ ಬನ್ನಿ. ನಾನು ಒಂದು ಸ್ವಲ್ಪ ದೂರದವರೆಗೂ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಒಂದಿಷ್ಟು ಉದ್ದದವರೆಗೂ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದಿಷ್ಟು ಉದ್ದ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲೂ ಕೂಡ ಈ ಥರ ಬೀಡ್ಸ್ಗಳನ್ನು ಹಾಕಿದ ಮೇಲೆ ಕೆಳಗಡೆಯಿಂದ ಮೇಲ್ ತಂದಿದ್ದೀನಿ. ಇವಾಗ ಈ ಲಾಸ್ಟ್ ಬೀಡಿಂದ ಒಂದೇ ಒಂದು ಬೀಡಿಂದ ಹೊರಗಡೆ ತೆಗೆದು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ ಗಂಟನ್ನು ಹಾಕಿ ಲಾಕ್ ಮಾಡ್ಕೋಬೇಕು. ಬಿಚ್ಕೊಳ್ಳದೆ ಇರೋ ರೀತಿ ಯಾವ ಥರ ಆದರೂ ಮಾಡ್ಕೊಳ್ಳಿ ಲಾಕು. ಸಿಂಪಲ್ ಆಗಿದೆ, ಕ್ರೋಶ ಬರೋದಿಲ್ಲ, ಬೇಬಿ ಕುಚ್ಚು ಕೂಡ ನಮಗೆ ಹಾಕೋದಕ್ಕೆ ಬರೋದಿಲ್ಲ ಅಂದರೆ ಜಸ್ಟ್ ಈ ಥರ ಬೀಡ್ಸ್ಗಳನ್ನು ತಗೊಂಡು
ಒಂದು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡು ಡಿಸೈನನ್ನು ಗ್ರ್ಯಾಂಡಾಗಿ ಮಾಡ್ಕೋಬೋದು. ನೋಡಿ, ಇದು ಬೇಸ್ ಲೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಹಾಕಿದ ಮೇಲೆ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು. ತೋರಿಸ್ತೀನಿ ಇವಾಗ. ನೆಕ್ಸ್ಟ್ ಸ್ಟೆಪ್ಗೂ ಕೂಡ ನಾನು ಸೇಮ್ ಕಲರ್ ಥ್ರೆಡ್ಡನ್ನು ಕೆಳಗಡೆಯಿಂದ ಈ ಥರ ತಗೋತೀನಿ. ಮತ್ತೆ ಒಂದ್ಸಲ ಕೆಳಗಡೆ ಚುಚ್ಕೊಂಡು ಮತ್ತೆ ಇವಾಗ ಕೆಳಗಡೆಯಿಂದ ಮೇಲ್ ತರ್ತೀನಿ. ತಂದು ಈ 2 ಬೀಡಿಂದನೂ ನೀಡಲನ್ನು ಈ ಥರ ತಗೋತೀನಿ. ಇವಾಗ ನಾನು ಇದಕ್ಕೆ 3 ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. 3 ಬೀಡ್ಗಳನ್ನು ಹಾಕಬೇಕು. 3 ಬೀಡ್ಗಳು ಹಾಕಿದ ಮೇಲೆ ಈ ಬೀಡ್ ಪಕ್ಕ ಇರುವಂತಹ ಈ ಬೀಡು, ಈ ಬೀಡ್ ಪಕ್ಕ ಇರುವಂತಹ ಈ ಬೀಡು, 2 ಬೀಡಿಂದನೂ ಈ ಬೀಡ್ ಬೇಡ, ಈ 2 ಬೀಡಿಂದ ಈ ಥರ ಹೊರಗಡೆ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಬೀಡ್ ಕೆಳಗಡೆ. ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. ಆದಷ್ಟು ಮೆಟಲ್ ಬೀಡ್ಸ್ಗಳನ್ನು ಬಳಸಿ, ಇಲ್ಲಾಂದರೆ ಪರ್ಲ್ ಬಳಸಿ. ಗೋಲ್ಡ್ ಕಲರ್ ಬೀಡ್ಸು ಕೆಲವೊಂದು ಕಲರ್ ಹೋಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಕಲರ್ ಏನಾದರೂ ಹೋದರೆ. ಕಲರ್ ಹೋಗದೇ ಇರುವಂತಹ ಬೀಡ್ಸ್ಗಳನ್ನು ಬಳಸಿ ಈ ಥರ ಡಿಸೈನ್ ಮಾಡೋದಿದ್ರೆ. ಮತ್ತೆ 3 ಬೀಡ್ಗಳನ್ನು ಹಾಕಿದ ಮೇಲೆ ಈ ಬೀಡ್ ಪಕ್ಕ ಇರುವಂತಹ ಈ ಬೀಡು, ಈ ಬೀಡು ಇದರಿಂದ ಹೊರಗಡೆ ತೆಗಿಬೇಕು ಈ ಥರ. ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ದೂರದವರೆಗೂ ನೀವು ನೋಡಿಬಿಟ್ರೆ ಪರ್ಫೆಕ್ಟಾಗಿ ನೀವೇ ಸೀರೆ ಪೂರ್ತಿ ಹಾಕ್ತೀರಾ. ಹಾಗೆ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಸೀರೆಗೆ. ಈ ಬಿಗ್ ಬೀಡ್ ಪಕ್ಕ ಇರುವಂತಹ ಚಿಕ್ಕ ಬೀಡು, ಈ ಬಿಗ್ ಬೀಡ್ ಪಕ್ಕ ಇರುವಂತಹ ಈ ಚಿಕ್ಕ ಬೀಡಿಂದ ಹೊರಗಡೆ ತೆಗಿಬೇಕು. ನೋಡಿ ಈ ಥರ ಬರುತ್ತೆ. ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೋತೀನಿ. 3 ಬೀಡ್ಗಳನ್ನು ಪೋಣಿಸ್ಕೊಂಡು ಮತ್ತೆ ಈ 2 ಬೀಡಿಂದನೂ ಹೊರಗಡೆ ತೆಗಿಬೇಕು. ನೋಡಿ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ಇಷ್ಟು ಮಾಡಿ ನೆಕ್ಸ್ಟ್ ಇವಾಗ ಎಂಡ್ಗೆ ಏನು ಮಾಡಬೇಕಂತ ತೋರಿಸ್ತೀನಿ. ನೋಡಿ 3 ಬೀಡ್ಗಳನ್ನು ಪೋಣಿಸ್ಕೊಂಡ್ಮೇಲೆ ಈ ಬೀಡ್ ಪಕ್ಕ ಇರುವಂತಹ ಚಿಕ್ಕ ಬೀಡು, ಈ ಬೀಡು ಮೇಲ್ಗಡೆ ಇರುವಂಥ ಒಂದು ಬೀಡನ್ನು ಮಾತ್ರ ಸ್ಕಿಪ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಲಾಸ್ಟಲ್ಲೂ ಕೂಡ 3 ಬೀಡ್ಗಳನ್ನು ಹಾಕಿದ್ದೀನಿ. ಇಲ್ಲೂ ಕೂಡ ಈ ಬೀಡಿಂದ ಹೊರಗಡೆ ತೆಗಿತೀನಿ. ಈ ಥರ ತೆಗೆದು ಇವಾಗ ಇಲ್ಲಿ ಚುಚ್ಕೋತೀನಿ. ಎಂಡಲ್ಲಿ ಯಾವ ಥರ ಮಾಡೋದಂತ ತೋರಿಸ್ತಿದ್ದೀನಿ. ಈ ಥರ ಚುಚ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು, ಲಾಕನ್ನು ಮಾಡ್ಕೋಬೇಕು. ಬಿಚ್ಕೊಳ್ಳದೆ ಇರೋ ರೀತಿ ನೀವು ಯಾವ ರೀತಿ ಆದರೂ ಲಾಕ್ ಮಾಡ್ಕೊಳ್ಳಿ. ಹೀಗೆ ಮಾಡಬೇಕಂತೇನಿಲ್ಲ. ಲಾಕ್ ಮಾಡ್ಕೊಂಡ್ಮೇಲೆ ಈ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಕ್ರೋಶ ಬರಲ್ಲ, ಕುಚ್ಚು ಬರಲ್ಲ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ತುಂಬ ಕಡಿಮೆ ಸಮಯದಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಈ ಡಿಸೈನನ್ನು ನೀವು ಬ್ಲೌಸ್ ಬ್ಯಾಕ್ ನೆಕ್ಕು ಮತ್ತು ಬ್ಲೌಸ್ ಸ್ಲೀವ್ಸ್ಗಳಿಗೆ, ಡ್ರೆಸ್ ಸ್ಲೀವ್ಸ್ಗಳಿಗೆ ಕೂಡ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಾನು ಈ ಡಿಸೈನ್ಗಳನ್ನು ಬ್ಲೌಸ್ ಬ್ಯಾಕ್ ನೆಕ್ಕು ಮತ್ತು ಸ್ಲೀವ್ಸ್ಗಳಿಗೆ ಮಾಡಿ ತೋರಿಸಿದ್ದೀನಿ. ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋ ಲಿಂಕನ್ನು ಕಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.